ಸ್ಟಾರ್ಗಳಿಂದ ಲೇಟ್ ನೈಟ್ ವರೆಗೆ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಸುದ್ದಿಗೆ ಗೃಹ ಸಚಿವರೀಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಮೊದಲು ಬ್ರೇಕ್ ಮಾಡಿದ್ವಿ, ಬೇರೆಯವರು ಅದನ್ನ ಫಾಲೋ ಅಪ್ ಮಾಡಿದ್ರು. ಆ ಪ್ರದೇಶದ ಡಿಸಿಪಿ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅಂತೇಳಿ ರಿಪಬ್ಲಿಕ್ ಕನ್ನಡದ ವರದಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೆಲೆಬ್ರಿಟಿಗಳನ್ನ ಬಿಟ್ಟು ಬೇರೆಯವರ ಮೇಲೆ ಕ್ರಮ ಆರೋಪಕ್ಕೆ ಇವತ್ತು ಕೊಟ್ಟ ಬ್ರೀಫಿಂಗ್ ನಲ್ಲಿ ನಾನು ಈ ಮಾಹಿತಿ ಬಂದಿಲ್ಲ, ಏನು ಅಂತ ತಿಳಿದುಕೊಳ್ತೀನಿ ಅಂತ ಹೇಳಿದ್ದಾರೆ. ಕೇಳಿ. ನಮ್ಮ ಏರಿಯಾ DCP ಯಾರಿದ್ದಾರೆ ಅವ್ರಿಗೆ ವಿಚಾರ ಮಾಡ್ತೀವಿ. ಕಮಿಷನರು ಕ್ರಮ ಮಾಡಿರ್ತಾರೆ. ಒಂದು ವೇಳೆ ಸೆಲೆಬ್ರಿಟೀಸ್ಗಳನ್ನ ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ಕ್ರಮ ಮಾಡಿದ್ದಾರೆ ಅಥವಾ ಎಲ್ಲರನ್ನು ಬಿಟ್ಬಿಟ್ಟಿದ್ದಾರೆ ಅಂತಂದರೆ ಅದೇನು ಪಬ್ಬು ಮಾಲೀಕರ ಮೇಲೆ ಮಾತ್ರ FIR ಹಾಕಿದ್ದಾರೆ, ಅಲ್ಲಿರೋರ ಮೇಲೆ ಯಾರ ಮೇಲೆ FIR ಹಾಕಿಲ್ಲ. ನಾನು ವಿಚಾರ ಮಾಡ್ತೀನಿ. ನನಗೆ ಅದು ನನ್ನ ಬ್ರೀಫಿಂಗಲ್ಲಿ ಬಂದಿಲ್ಲ, ನಾನು ಮಾತಾಡ್ತೀನಿ. ಯಾರು ನಮ್ಮ ಏರಿಯಾ DCP. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕಾಟೇರ ಸಕ್ಸಸ್ ಪಾರ್ಟಿ, ಅದು ಲೇಟ್ ನೈಟ್ ಪಾರ್ಟಿ. ಆ ಒಂದು ಹೋಟೆಲ್, ಆ ರೆಸ್ಟೋರೆಂಟ್ನಲ್ಲಿ ಮಾಡಿದಂಥ ಪಾರ್ಟಿ. ಎಲ್ರಿಗೂ ಒಂದು ರೂಲ್ಸು, ಇವ್ರಿಗೊಂದು ರೂಲ್ಸಾ, ಸ್ಟಾರ್ಸ್ಗೊಂದು ರೂಲ್ಸಾ? ಆ ಪಾರ್ಟಿಯಲ್ಲಿ ಯಾರಿದ್ರು ಗೊತ್ತಾ? ಹಾಗಾದ್ರೆ ಹೇಳೋರು ಕೇಳೋರು ಯಾರಿಲ್ವಾ? ಹಾಗಾದ್ರೆ ಏನಿದೆ? ಹಾಗಾದ್ರೆ ಕಾಟೇರ ಸಕ್ಸಸ್ಫುಲ್ ಪಾರ್ಟಿ ಎಸ್ ಮಾಡಲಿ. ಅದಾದ ನಂತರ ನೀವು ಪಬ್ಗೆ ಹೋಗಿ ರಾತ್ರಿ ಇಡೀ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಏನು ಮಾಡಿದ್ರಿ? ಹಾಗಾದ್ರೆ ಕಾಟೇರ ಸಕ್ಸಸ್ಫುಲ್ ಪಾರ್ಟಿ ಯಾರ ಮೇಲೆ FIR? DKC. ಇಲ್ಲಿ ನಾವು ಗಮನಿಸ್ತಾ ಹೋದಂಗೆ ಈ ಎಲ್ಲ ವಿಚಾರದ ಬಗ್ಗೆ ನಾವು ನೋಡ್ತಾ ಹೋದಂಗೆ ಇಲ್ಲಿ ಯಾರ್ಯಾರಿದ್ರು ಏನು ಎತ್ತ ಅನ್ನೋದನ್ನು ನೋಡ್ತಾ ಹೋದಂಗೆ ಜೆಟ್ಲ್ಯಾಕ್ ಹೋಟೆಲ್ನಲ್ಲಿ ನಡೆದಿದ್ದಂಥ ಪಾರ್ಟಿ ಅದು ಕಾಟೇರ ಸಕ್ಸಸ್ ಪಾರ್ಟಿ. ಬೆಂಗಳೂರಿನಲ್ಲಿ 1 ಗಂಟೆಗೆ ಎಲ್ಲ ಪಬ್ಗಳು, ಕ್ಲಬ್ಗಳು ಮತ್ತೊಂದು ಎಲ್ಲ ಕ್ಲೋಸ್ ಆಗಬೇಕು. ಆದರೆ 3 ಗಂಟೆ 15 ನಿಮಿಷದವರೆಗೂ ಕೂಡ ಅಲ್ಲಿ ಪಾರ್ಟಿ ನಡೆದಿತ್ತು. ಅಷ್ಟೇ ಅಲ್ಲ, ಮ್ಯಾನೇಜರ್ ಮಾಲೀಕರ ಮೇಲೆ ಮಾತ್ರ FIR ಆಗಿತ್ತು. ಅಲ್ಲಿ ಪಾರ್ಟಿ ಮಾಡಿದವರು ಅಲ್ಲಿ ಡ್ರಗ್ ಕನ್ಸ್ಯೂಮ್ ಮಾಡಿದ್ರ, ಮತ್ತೇನಾದರೂ ಅಲ್ಲಿ ಬೇರೆ ರೀತಿಯಾಗಿ ಚಟುವಟಿಕೆಗಳಾಗಿತ್ತ, ಅದ್ಯಾವುದು ಕೂಡ ಇಲ್ಲ. ಯಾರ ಮೇಲೆ ಅಲ್ಲಿ ಕಂಪ್ಲೇಂಟ್ ಆಗಿತ್ತು ಅಂತ ಹೇಳಿದರೆ ಮ್ಯಾನೇಜರ್ ಮತ್ತು ಮಾಲೀಕರ ಮೇಲೆ ಮಾತ್ರ FIR ಆಗಿದೆ. ಪಾರ್ಟಿಯಲ್ಲಿದ್ದವರಿಗೆ ಯಾಕೆ ವೈದ್ಯಕೀಯ ಪರೀಕ್ಷೆನೂ ಆಗಿಲ್ಲ, ಯಾವ ಚೆಕಪ್ಪು ಆಗಿಲ್ಲ, ಯಾವ ಟೆಸ್ಟೂ ಆಗಿಲ್ಲ? ಯಾಕೆ ಪಾರ್ಟಿಯಲ್ಲಿದ್ದವರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಪೊಲೀಸರು ಮಾಡಿಸಲಿಲ್ಲ? ಅಲ್ಲಿ ನಾಮಕಾವಸ್ಥೆಗೆ ಮ್ಯಾನೇಜರ್ ಮತ್ತು ಮಾಲೀಕರ ಮೇಲೆ ಮಾತ್ರ FIR ಆಗಿದೆ. ಅಲ್ಲಿದ್ದವರು ಯಾರು ಏನು ಅಂತ ನೋಡಿದಾಗ ಕಾಟೇರ ಸಕ್ಸಸ್ಫುಲ್ ಪಾರ್ಟಿ ಇಡೀ ಟೀಮೇ ಇತ್ತು ಅಲ್ಲಿ. 3 ಗಂಟೆ 15 ನಿಮಿಷದವರೆಗೂ ಕೂಡ ಪಾರ್ಟಿ ಆಗಿತ್ತು. ಒಂದು ಪ್ರಾಥಮಿಕವಾಗಿ ಆದರೂ ಕೂಡ ಅವ್ರನ್ನ ಒಂದು ಟೆಸ್ಟ್ ಮಾಡೋದಾಗಿರ್ಬೋದು, ಮೆಡಿಕಲ್ ಚೆಕ್ ಮಾಡೋದು ಯಾವುದೂ ಕೂಡ ಆಗಿಲ್ಲ. ಕೇವಲ ಒಂದು FIR ಆಗಿದೆ. ಯಾರು? ಹಾಗಾದರೆ ಇದಕ್ಕೆ ಅಲ್ಲಿ ಕಾರಣ ಏನು ಎತ್ತ ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ಮತ್ತು ಅಲ್ಲಿ ಯಾರಿದ್ದಾರೆ ಅವರ ಒಂದು ಪರಿಶೀಲನೆ ಆಗಬೇಕು ಅನ್ನೋದು ಕೂಡ ಒಂದು ಆಗ್ರಹ. ಅಕ್ಕಪಕ್ಕದವರಿಗೆಲ್ಲ ತೊಂದರೆ ಕೊಟ್ಟು